ಅದು ತಿಂಗಳ ಮಕ್ಕಳ ಕಷ್ಟ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಅಮ್ಮನ ಊರಿಗೆ ಹೋಗ್ತಾ ಇರೋ ಅಂಥದ್ದು. ಅಂದರೆ ಹಿಂದಿನ ಲಾಗಲ್ಲಿ ಹೇಳಿದ್ದೆ ಅಮ್ಮರೆಲ್ಲ ತಿರುಪತಿಗೆ ಹೊರಟಿದ್ದಾರೆ ಮುಡಿ ಕೊಡೋಕ್ಕೆ ಅಂತೇಳಿ. ಅಂದರೆ ತಮ್ಮನ ಮಗಳದು ಮುಡಿ ಕೊಡೋದಿತ್ತು. ನಾನು ಅಕ್ಕ ಹೋಗಿರಲಿಲ್ಲ. ಅಂದರೆ ಊರಿಗೆ ಇಲ್ಲಿಗೆ ಬಂದಮೇಲೆ ಹೋಗೋಣ ಅಂತ. ರೀಸೆಂಟಾಗಿ ಅಕ್ಕರು ಹೋಗಿ ಬಂದಿದ್ದರು ತಿರುಪತಿಗೆ. ನಾನು ಹೋಗಿರಲಿಲ್ಲ. ಅಂದರೆ ನನ್ನ ಬೇರೆ ಕೆಲಸ ಇರೋ ಕಾರಣ ನಾನು ಹೋಗಿರಲಿಲ್ಲ. ಇಲ್ಲಿಗೆ ಹೋಗೋಣ ಅಂತೇಳಿ ಇಬ್ಬರು ಮಾತಾಡಿಕೊಂಡು ಹೋಗಿರಲಿಲ್ಲ ತಿರುಪತಿಗೆ. ಹಾಗಾಗಿ ಇವಾಗ ಹೊರಟಿರೋ ಅಂಥದ್ದು. ಇನ್ನೇನು ಊರು ರೀಚ್ ಆದ್ವಿ. ಅಕ್ಕ ಆಲ್ರೆಡಿ ಬಂದಿದ್ದಾಳೆ. ಈಗ ನಾವು ಹೋಗೋಷ್ಟರಲ್ಲಿ ಸಂಜೆ 6-6:30 ಏನೋ ಆಯಿತು. ಈ ದಿನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. 2 ಡೇಸ್ ಇದ್ವಿ. ಹೇಗೆ ಹೋಯ್ತು ಟೈಮು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿಯಾಗಿದ್ವಿ. ಅಕ್ಕ, ನಾನು, ತಮ್ಮ ಎಲ್ಲರೂ ಸೇರಿರೋದ್ರಿಂದ ಒಂದೇ ಸರಿ. ಅಂದರೆ ಈಗೆಲ್ಲ ಮಕ್ಳಿಗೆ ಸ್ಕೂಲೆಲ್ಲ ಇರುತ್ತಲ್ವ, ಒಂದು ಸರಿ ಅವಳು ಬಂದರೆ ನಾನು ಬರೋಕ್ಕಾಗಲ್ಲ, ನಾನು ಬಂದಾಗ ಅವಳು ಬರೋಕ್ಕಾಗಲ್ಲ. ಮೂವರು ಒಂದೇ ಸರಿ. ನನ್ನ ತಮ್ಮ ಅಂದರೆ ಇಲ್ಲೇ ಇದ್ದಾನೆ. ಇಬ್ಬರು ಒಂದೇ ಹತ್ರ ಇರೋದ್ರಿಂದ ಅಷ್ಟೇನು ಇದು ಮಾಡ್ಕೊಳ್ಳೋದಿಲ್ಲ. ಅಕ್ಕ ದೂರ ಇರೋದ್ರಿಂದ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಜೊತೆಗಿರೋದು. ಹಾಗಾಗಿ ಈಗ ಊರಲ್ಲಿರೋದ್ರಿಂದ ಊರಿಗೆ ಬಂದು ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು 2 ಡೇಸ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿತ್ತು. ಅಂದರೆ ಇಲ್ಲಿ ಬೆಂಗಳೂರಲ್ಲೇ ಸೇರಿಕೊಂಡು ಯಾರೂ ಅಷ್ಟು ಮಾತಾಡೋದಿಲ್ಲ, ನಗೋದಿರೋದಿಲ್ಲ, ಸೈಲೆಂಟಾಗಿರ್ತೀವಿ. ಆಟ ಆಡಿದರೆ ಸ್ವಲ್ಪ ಹೊತ್ತು ಮಕ್ಳ ಹತ್ರ ಆಡ್ತೀವಿ, ನಗ್ತೀವಿ. ಅಷ್ಟು ಬಿಟ್ಟರೆ ಮನಸ್ಪೂರ್ವಕವಾಗಿ ಹಿಂದಿಂದೆಲ್ಲ ನೆನೆಸ್ಕೊಂಡು ನಗೋ ಅಷ್ಟು ಇರೋಲ್ಲ. ಇವತ್ತು ಬಾಲ್ಯದ ಆಟಗಳನ್ನೆಲ್ಲ ಆಟ ಆಡಿದ್ವಿ. ತುಂಬಾ ಖುಷಿ ಇತ್ತು. ಇನ್ನು ಬರೋವಷ್ಟರಲ್ಲಿ ಅಮ್ಮ ನಾನ್ ವೆಜ್ ಎಲ್ಲ ಮಾಡಿದರು. ಸ್ವಲ್ಪ ಎಲ್ಲ ತಿಂದ್ಕೊಂಡು ಪಾಪು ಜೊತೆ ಎಲ್ಲ ಆಟ ಆಡಿದ್ವಿ. ಮಕ್ಕಳು ಅಷ್ಟೇ ಒಬ್ಬೊಬ್ಬರು ಒಂದೊಂದಕ್ಕೆ ಹೊರಟ್ಬಿಟ್ರು ಎಲ್ಲ. ಅಂದರೆ ಮನೆ ಮುಂದೆನೇ ಇದೆ ಅಲ್ವ ದೇವಸ್ಥಾನ. ಹಾಗಾಗಿ ಈಗ ರೀಸೆಂಟಾಗಿ ಹಿಂದೆ ಒಂದು ಸ್ವಲ್ಪ ಫ್ರೀಯಾಗಿ ಕಾಂಪೌಂಡ್ ಮಾಡಿರೋದ್ರಿಂದ ಜಾಸ್ತಿ ಒಳಗಡೆ ಇರೋದಕ್ಕಿಂತ ಇಲ್ಲೇ ಟೈಮ್ ಪಾಸ್ ಮಾಡ್ತೀವಿ ಜಾಸ್ತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಊಟ ಗೀಟ ಮಾಡೋದಿಲ್ಲ, ಆಟ ಆಡೋದು ಪ್ರತಿಯೊಂದು ಇಲ್ಲೇ ಒಳಗಿರೋದೇ ಕಮ್ಮಿ. ನಾವು ಮನೆ ಒಳಗಡೆ, ಹೊರಗಡೆನೇ ಜಾಸ್ತಿ ಇರ್ತೀವಿ. ಪಾಪು ಅಷ್ಟೇ ನಮ್ಮ ಮನೆಯವ್ರನ್ನ ತುಂಬ ಹಚ್ಕೊಂಡಿದ್ದಾಳೆ ಅಂತ ಹೇಳಿದ್ನಲ್ವ. ಅವ್ರು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಅವಳಿಗೆ. ಕೂದಲು ಎಲ್ಲ ಹಿಂದಿನ ವಿಡಿಯೋದಲ್ಲಿ ಕೂದಲಿರೋ ತೋರಿಸಿದ್ದೆ ನೋಡಿ, ಈಗ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ಗುಂಡಾಗಿ ಬಂದಿದ್ದಾಳೆ. ಅಲ್ಲ ನೀನು ಹೊಡಿಬಿಟ್ಟಿದ್ರು ನಾನು ಹೊಡಿತೀನಿ. ಹೊಡಿಲಾ? ಹೊಡಿ ಹೊಡಿಲಾ? ಹೊಡಿ. ಹೊಡಿಲಾ? ಬೇಡ ಹೊಡಿ. ಜೋರ ಹೊಡಿಬೇಕು. ನಿಧಾನ ನಾವು ಹೊಡಿಲ್ಲ. ಹೊಡಿಲಾ? ಹೊಡಿ. ಹೊಡಿಲಾ? ಹೊಡಿ. ಇಲ್ಲಿ ಹೊಡಿಲ್ಲ. ಹೊಡಿ. ಹೊಡಿಲ್ಲ. ಬೇಡ. ಹೊಡಿಲ್ಲ. ಹೊಡಿ.
ಹೊಡಿಲಾ ಬೇಡ ಹೊಡಿಲಾ ಹೊಡಿ ಜೋರು ಹೊಡಿತು ಕೊಂಡು ಹೊಡಿಲಾ ಹೊಡಿಲಾ ಹೊಡಿ ಪಿಕ್ಚರ್ ಸಾಕಿ ಆಟ ಸರಿ ಇಲ್ಲ ಯಾರು ಕಿಸ್ 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 ಅಂತ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಅಬ್ಬ ಅದು ಯಾರಂತೆಲ್ಲ ಅವ್ರು ಕಟ್ರು ಕೂತವ್ರು ಇಷ್ಟ ಹೋಗಿದೆ ಅವ್ರು ನೆಕ್ಸ್ಟ್ ಆದ್ರೆ ನಮ್ಮ ಪ್ರಿಯಾಂಕಾ ಇಲ್ಲ ಅಲ್ಲ ನಾನು ಸಿಗ್ಲಿಲ್ವೇ ಯಾರು ಸಿಗ್ತ ಹುಡುಗಿ ಹತ್ರ ಅವಳ ಬಟ್ಟೆ ಮೇಲೆ ಸಿಗ್ತದ ರಜಾ ಕಾಣಲ್ಲ ಬಿಡು ಮುಗ್ದ ಅಲ್ಲ ಸುಮ್ಮನೆ ಬಿಡ ಆಗ ಇದು ಮೋಸ ಬಿಡೋದು ಮೋಸ ಇದು ಬಳೆ ಸೊಟ್ಟಾಗದೆ ಏನು ತಲೆ ಬರಲ್ಲ ಅನ್ಕೊಂಡು ಹೋಗ್ತಾವ ಕೇಳಿ ಯಾರಂತ ಹೇಳ್ಬೋದು ಇವಾಗ ಯಾರ್ಯಾರು ಮಾವ ಸಿಗ್ತದಲ್ಲ ಕರೆಕ್ಟ್ ಹೇಳ್ಬೇಕು ಮಾಮನ ಸಿಗ್ತದಕ್ಕನ ಇನ್ನು ಈ ಆಟ ಅಂತೂ ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋವಂಥದ್ದು ಮುಂಚೆ ಹೊಡಿಲ್ಲ ಅನ್ನೋದು, ಅದನ್ನು ನೋಡಿ ಅದು ಆಡಿದ್ವಿ. ಇದು ಬಂದುಬಿಟ್ಟು ನಾವು ಚಿಕ್ಕ ಹುಡುಗರಲ್ಲಿ ಆಡ್ತಾ ಇದ್ದಿದ್ದಂಥದ್ದು ಅಂತ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟೋದು, ಮೂಗು ಜಿಗ್ಟೋದು, ಯಾರು ಇಲ್ಲಿದ್ರು ಅಂತೇಳಿ ಗೆಸ್ ಮಾಡಬೇಕು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ವಿನ್ ಆದಂಗೆ, ಆ ಥರ ಆಟ ಇದು. ಹಾಗಾಗಿ ಆ ಆಟನ ಆಡೋಣ ಅಂತೇಳಿ ಚಿಕ್ಕ ಹುಡುಗರಾಗೆ ಆಡ್ತಾ ಇದ್ವಲ್ಲ ಅಂತ ನೆನೆಸ್ಕೊಂಡು ಆ ಆಟನ ಆಡ್ತಾಯಿದ್ದೀವಿ. ಎಷ್ಟು ನಕ್ಕಿದ್ದೀವಿ ಅಂದರೆ ಕಣ್ಣಲ್ಲೆಲ್ಲ ನೀರು ಬಂತು, ಹೊಟ್ಟೆ ಎಲ್ಲ ನೋವು ಬಂದಿತ್ತು, ಅಷ್ಟು ನಕ್ಕಿದ್ವಿ. ಇಲ್ಲ ನಾವು ಗೊತ್ತಾಗ ಹೊಟ್ಟೆ ಎಲ್ಲ ಇಟ್ಟಿದ್ದೀವಿ. ತಮಾಷೆ ಬಿಡೋದು ರಜಾ ಅಕ್ಕ ಮೇಲೆ ಆಸೆ ಇದ್ರೆ ಜೋರಾಗಿ ಬಿಟ್ಟಂಗಿಲ್ಲ ನೋಡಿ ಅವರಿಗೆ. ನೋವು ಮಾಡಂಗಿಲ್ಲ. ನೀನೇ ಕರೆಕ್ಟ್ ನೀನೇ ಕಿವಿದಿದ್ದು ನೋಡಿ. ಸಿಮಿತ ಕಾಲ ಮಾಡ್ದಾಗ ಯಾರು ಆಗ್ತಿಲ್ಲ ನೋಡಿ. ಹೂ ಬಿಟ್ಟಿದ್ದಾರೆ. ಯಾರು ಮೂಗು ನೋಡ್ಬಿಟ್ಟು ಮಾರ್ಕೆಟ್ ಬಿಸ್ಕೆಟ್ ಬಿಡ ಬಿಡ ಗೊತ್ತಾ ನನಗೆ ಇಲ್ಲ ಸಾಕು ಆಟ ಸಾಕು. ಎಷ್ಟು ನಕ್ಕಿದ್ದೀವಿ ಅಂತಂದರೆ ನಾನು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ ನೋಡಿ ನಗ್ತಾ ಇದ್ದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು ಅವತ್ತಿನ ದಿನ ಅಂತಲೇ ಹೇಳ್ಬೋದು. ಇನ್ನೂ ಅವತ್ತು ಹೋಗಿದ್ದು 6:30ಗಲ್ವ, ಹೋದ ತಕ್ಷಣ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು, ಅಮ್ಮ ನಾನ್ ವೆಜ್ ಮಾಡಿದರು. ಹಾಗಾಗಿ ಅಡುಗೆದೇನು ರಿಸ್ಕ್ ಇರಲಿಲ್ಲ ಅಂತೇಳಿ ಊಟ ಆದಮೇಲೆ ಮಕ್ಕಳೆಲ್ಲ ಬೇಗ ಮಲ್ಕೊಂಡಿದ್ರು. ಸ್ವಲ್ಪ ಹೊತ್ತು ಆಟ ಆಡೋಣ ಅಂತೇಳಿ ನಾವೇ ಆಟ ಆಡಿದ್ವಿ. ಬಂಗಾರಿಗೆ ಕೊಡು ರಿಷಿಕ್ಗೆ, ಅಳ್ಬಾರ್ದು, ಬೇಗ ಬರ್ತೀವಮ್ಮ. ಅಯ್ಯೋ ಒಂದು 10 ನಿಮಿಷ
ವಿಷಯ ಬಂಗಾರಿ ಅವ್ರು ಎಲ್ಲೆಲ್ಲ ಬಂದಲ್ಲಿ ಏನೇನೋ ಸಾಕ್ತಾರೆ ನಿಮ್ಮ ಕಟ್ಕೊಂಡು ಎಲ್ಲೇ ಬಿಸಿಲಾಗಿ ಈಗ ಐದೇನೆ ರಿಷಿಕಗೆ ಇನ್ನೊಂದು ರೂಪಾಯಿ ಜಾಸ್ತಿ 6 ರೂಪಾಯಿ ಇಲ್ಲ ಎಲ್ಲಿ ದಿಶು ಎಲ್ಲಿ ಸಾಕು ಹೋಗಮ್ಮ ಎಲ್ಲಿ ದಿಶು ಇಲ್ಲ ಅವ್ನು ಕರ್ಕೊಂಡು ಹೋಗ್ತಾರೇನೋ ಅಂತ ಜೋಶಗಳು ಬರ್ತಾ ಇದ್ದಾನೆ ಯಾವಾಗ ಬಂದ್ರೆ ಲೋಚು ತೆಗೀರವ ಹಣ ತಿರ್ಗಾ ಊಟ ಸೇರಿಲ್ಲ. ಇನ್ನು ಬೆಳಗ್ಗೆ ಬೇಗ ಇದ್ದು ಹೇಳೋ ಅಷ್ಟರಲ್ಲಿ ಅಮ್ಮ ಕಾಫಿ ಮಾಡಿದ್ರು. ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ನಮ್ಮ ಮಾವನ ನೋಡ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ವ ಅವರ ತಂಗಿ ಗಂಡನ್ನ. ನಾನು ಅಲ್ಲೇ ಓದಿದ್ದು, ಅಂದರೆ ಅವರೇ ಓದಿಸಿದ್ದು ನನ್ನ SSLCವರೆಗೂ ಅವರು ಸಾಕಿದ್ದಾರೆ. ಅವ್ರಿಗೇನೋ ಸ್ವಲ್ಪ ಹುಷಾರಿರಲಿಲ್ಲ ನಮ್ಮ ಅತ್ತೆಗೆ. ಹಾಗಾಗಿ ನಮ್ಮ ಅತ್ತೆನೂ ನಮ್ಮ ಮಾವನು ಇಬ್ಬರೂ ಮಾತಾಡ್ಸ್ಕೊಬರೋಣ ಅಂತೇಳಿ ಹೋದ್ವಿ. ಅಲ್ಲೇ ಸ್ವಲ್ಪ ಹೊತ್ತಿದ್ದು ಟೈಮ್ ಪಾಸ್ ಮಾಡಿ ಮಧ್ಯಾಹ್ನದ ಮೇಲೆ ಮನೆಗೆ ಬಂದ್ವಿ. ಅವ್ರನ್ನ ಅತ್ತೆ ಮಾವನ್ನ ನೋಡಿಕೊಂಡು ನಮ್ಮ ಚಿಕ್ಕಮ್ಮರೆಲ್ಲ ಅಲ್ಲೇ ಇರೋದು. ನಮ್ಮ ಚಿಕ್ಕಮ್ಮರನ್ನೆಲ್ಲ ಮಾತಾಡಿಸ್ಕೊಂಡು, ಅಂದರೆ ನಮ್ಮ ಅಮ್ಮನ ತಂಗಿನೂ ಅದೇ ಊರಲ್ಲಿದ್ದಾರೆ, ನಮ್ಮ ಅಪ್ಪನ ತಂಗಿನೂ ಅದೇ ಊರಲ್ಲಿದ್ದಾರೆ. ಹಾಗಾಗಿ ಒಂದು 3-4 ಮನೆ ಇದ್ದಾವಲ್ಲಿ, ಜಾಸ್ತಿನೇ ಇದ್ದಾವೆ ರಿಲೇಷನ್ ಮನೆ. ಎಲ್ಲರ ಮನೆಯಲ್ಲೂ ಎಲ್ಲೂ ಕೂತಿಲ್ಲ, ಒಂದೊಂದು 10 ನಿಮಿಷ ಮಾತಾಡಿಸ್ಕೊಂಡು. ಬರ್ತಡೇ ಬೇರೆ ಇತ್ತಲ್ಲ ಪಾಪುದು, ಹಾಗಾಗಿ ಬೇಗ ಬಂದುಬಿಟ್ವಿ. ಅಲ್ಲಿ ನಾನು ಯಾವುದೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಅಂದರೆ ಒಂದು ಮನೆ ಅಲ್ಲ, ತುಂಬ ಮನೆ, ಒಂದು 7-8 ಮನೆಗೆ ಹೋಗಿದ್ವಿ. ಹಾಗಾಗಿ ಅಲ್ಲೋಗಿ ಎಲ್ಲರೂ ಅಷ್ಟು ಬೇಗ ಆ ಊರಿಗೆ ಹೋದರೆ ಒಂದೇ ದಿನಕ್ಕೆ ಬರೋದಕ್ಕಾಗಲ್ಲ, ರಿಲೇಷನ್ ಜಾಸ್ತಿ ಜನ ಇದ್ದಾರೆ. ಎಲ್ಲರ ಮನೇಲೂ ಆಯ್ ಬಾಯ್ ಅಂದ್ಕೊಂಡೆ ಬಂದ್ವಿ. ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತೇಳಿ. ಇನ್ನು ತಿಂಡಿ ಎಲ್ಲ ಅಲ್ಲೇ ಮಾಡಿದ್ರಲ್ವ, ತಿಂಡಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ಒಂದೇ ಸರಿ ಹೋಗಿ ಪಾಪಗೊಂದು ಬರ್ತಡೇ ಡ್ರೆಸ್ ತೊಗೊಂಡು ಸಿಂಪಲ್ ಅಮ್ಮ ಒಂದೆರಡು ಐಟಮ್ಸ್ ಹೇಳಿದರು. ಹಾಗೆ ತರಕಾರಿ ಸ್ವಲ್ಪ ತೊಗೊಂಡು ಬಂದ್ವಿ. ಇನ್ನು ಬರ್ತಡೇಗೆ ಅಂತ ಯಾರೂ ಹೊರ್ಗಡೆಯವ್ರಿಗೆ ಯಾರಿಗೂ ಹೇಳಿಲ್ಲ ಫ್ರೆಂಡ್ಸ್, ಫ್ಯಾಮಿಲಿ ಅಷ್ಟೇ. ತುಂಬ ರಿಲೇಷನ್ಗೂ ಅಷ್ಟೇ ಜಾಸ್ತಿ ಹೇಳಿಲ್ಲ, ನಾವೇ ಅಷ್ಟೇ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಯಾರಿಗೂ ಏನು ಹೇಳೋದಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಇನ್ನು ಅಮ್ಮದು ನಾಮಕರಣ ಇತ್ತಲ್ವ, ಹಾಗಾಗಿ ನಾಮಕರಣದಲ್ಲಿ ಚಿನ್ನ ಕೊಡಿಸಿದ್ವಿ. ಇವಾಗ ಪಾಪು ಬರ್ತಡೇಗೆ ಚಿನ್ನ ಬೆಳ್ಳಿ ಆ ಥರದ್ದೇನೂ ಗಿಫ್ಟ್ ಕೊಡ್ತಾಯಿಲ್ಲ, ಸುಮ್ಮನೆ ಒಂದು ಆಟದ ಸಾಮಾನು ಕೊಡಿಸ್ದೆ ನಾನು. ಅಕ್ಕ ಬಂದುಬಿಟ್ಟು ಒಂದು ಜೊತೆ ಡ್ರೆಸ್ ಕೊಡಿಸಿದ್ಲು ಅಷ್ಟೇ. ಯಾಕಂದರೆ ರೀಸೆಂಟಾಗಿ ಒಡವೆ ಕೊಡಿಸಿದ್ವು ಅಲ್ವ. ನಾನು ಒಂದು ಜೊತೆ ಇಯರಿಂಗ್ ಕೊಡಿಸಿದ್ದೆ, ಚಿಕ್ಕದು ಸ್ಮಾಲು. ಅವಳು ಒಂದು ಜೊತೆ ಇಯರಿಂಗ್ಸ್ ಕೊಡಿಸಿದ್ದು. ಅಲ್ಲಿಗೆ ತುಂಬ ಕಾಸ್ಟ್ಲಿ ಆಯಿತು ಲಾಸ್ಟ್ ಟೈಮೇ. ಇನ್ನು ಈಗ ಅಂತೂ ಇನ್ನು ಮಾತಾಡ್ಸೋಕ್ಕೆ ಆಗೋಲ್ಲ, ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ಇವಾಗೆಲ್ಲ ಚಿನ್ನ ಬೆಳ್ಳಿ ತೊಗೊಳೋದಕ್ಕಾಗಲ್ಲ ಅಂತೇಳಿ ಈಗ ಮಕ್ಕಳು ಕಾಲ ಆಟ ಆಡ್ತಾಳೆ, ಅವ್ರಿಗೆಲ್ಲ ಇಂಟ್ರೆಸ್ಟ್ ಅಲ್ವ. ಹಾಗಾಗಿ ಏನಾದರೂ ಆಟ ಆಡೋಂಥ ಐಟಮ್ಸ್ ಕೊಟ್ಟರೆ, ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟರೆ ಮಕ್ಕಳಿಗೆ ಅಷ್ಟು ಖುಷಿ ಆಗೋಲ್ಲ. ಏನು ಕೊಟ್ರು ಅವ್ರಿಗೇನಾದರೂ ಒಂದು ಆಟದ ಅಂದರೆ ಟಾಯ್ಸ್ ಆ ಥರದ್ದು ಏನಾದರೂ ಅವಳು ಆಡೋ ಅಂಥದ್ದು ಏನಾದರೂ ಕೊಟ್ಟರೆ ಅವಳಿಗೆ ಖುಷಿ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ. ಅದನ್ನು ಇನ್ನೂ ಓಪನ್ ಮಾಡಿ ಯಾರಿಗೂ ತೋರಿಸಿಲ್ಲ, ಹಾಗೆ ಕಾರಲ್ಲೇ ಇಟ್ಟಿದ್ದೆ. ಇನ್ನು ಅಕ್ಕ ಹೋಗಿ ಬರ್ತಾ ಅಲ್ಲೇ ಒಂದು ಜೊತೆ ಡ್ರೆಸ್ ಕೊಡಿಸಿದ್ಲು ಅಂತ ಹೇಳಿದ್ನಲ್ವ. ಇನ್ನು ಕಂಪ್ಲೀಟಾಗಿ ಡೆಕೋರೇಷನ್ ಎಲ್ಲ ಈ ರೀತಿಯಾಗಿ ಮಾಡಿ ಮುಗಿಸಿದ್ರು. ಬಿರಿಯಾನಿ ಉಳಿಯೋದು ಊಟ ನನಗೇನು ಸಕ್ಕತ್ತೈತೆ. ಅಮ್ಮ ಬಾರಿ ನೀರು ಈ ಕಡೆ ಬಗರಿ ನಿಂಗೆ ತಲೆ ಬಸ್ಸನಾ ಮಸ್ತ್ ಆಗುತ್ತೆ ಹೇಳ ನೀನು. ಇಲ್ಲ ತಿಂಬರ್ ಯಾರು ಇದಾರೆ ಹೆಂಗೋ ಎರಿಸ್ಕೊಂಡಿಯಲ್ಲ. ಎಲ್ಲಿ ತಿರ್ವಾಕಂಗಿಲ್ಲ, ತಿಂತೀವಮ್ಮ ಹಾಕೊಡ್ಲ ವಾಸನೆಗೆ ಎಳೀತೆ ತಿನ್ನು.
ಅಯ್ಯೋ ತಿನ್ ಬಿಸಿದು ಒಂಚೂರು ಇನ್ನೊಂದು ಸ್ವಲ್ಪ ಅಳ್ಬೇಕಂದ್ರೆ ಇನ್ನು ಅಲ್ಲಿಲ್ಲ ಅದು ನೀಟಾಗಿ ಹಿಡಿಯೋದು ಬರ್ತಾ ಇಲ್ಲ ಅಕ್ಕ ವಸಂತ ಯಶೋತೆ ನಿಕ್ಕಿದ್ರಿ ಅವನು ರಮೇಶ್ ಮಾಮ ಹ್ಞೂ ಬಿಡು ನಮ್ಮ ವೈದ್ಯರು ಹುಡುಗರು ಸರಿಯಾಗಿ ಬರೆಸ್ತಾವ ಬಿರಿಯಾನಿ ಅಂದರೆ ಫ್ರೈ ಅನ್ನ ಫ್ರೈ ಐತೆ ಚೆನ್ನಾಗಿ ತಿಂತಾರೆ ಬಿರಿಯಾನಿ ಅಂದ್ರೆ ಇದೊಂದು ಸರಿ ಕೈ ಆಡಿಸ್ಬಮ್ಮ ಅಮ್ಮ ಚೌಟಮ್ಮ ಇದೊಂದು ಸರಿ ಇನ್ನು ಬರ್ತಡೆಗೆ ಚಿಕನ್ ಬಿರಿಯಾನಿ ಮಾಡಿದರು ಜೊತೆಗೆ ಸಾಂಬಾರು ಅಂದರೆ ಚಿಕನ್ ಗ್ರೇವಿ ಬಿರಿಯಾನಿಗೆ ಸ್ವಲ್ಪ ಗ್ರೇವಿ ನೀರಾಗಿ ಮಾಡಿತ್ತು ಜೊತೆಗೆ ಸ್ವಲ್ಪ ಫ್ರೈ ವೈಟ್ ರೈಸ್ ಇಷ್ಟು ಐಟಮ್ಸ್ ಮಾಡಿತ್ತು ನೆಕ್ಸ್ಟ್ ಟೈಮ್ ಮಟನ್ ಮಾಡಿದ್ವಿ ನೋಡಿ ಪಾಪು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಅವಳು ಯಾವಾಗಲೂ ಅಷ್ಟೇ ಜಾಸ್ತಿ ಆಟ ಮಾಡೋದು ಎಲ್ಲ ನಾವು ಹೊರಗಡೆ ಕರ್ಕೊಂಡು ಹೋದರೂ ಅಷ್ಟೇ ತುಂಬ ಚೆನ್ನಾಗಿರ್ತಾಳೆ ಖುಷಿಯಾಗುತ್ತೆ ನಿಜವಾಗ್ಲೂ ಈಗ ಇದೇ ನೋಡಿ ನಾವು ಕೊಟ್ಟಿರೋ ಅಂಥದ್ದು ಕಪ್ಪೆ ಎಲ್ಲರೂ ಬೇರೆ ಬೇರೆ ಥರದ್ದೆಲ್ಲ ಕೊಡ್ತಾರೆ ಬಟ್ ಕಪ್ಪೆ ಯಾರು ಗಿಫ್ಟ್ ಕೊಡ್ತಾರಲ್ವ ಹಾಗಾಗಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತೇಳಿ ನಾನು ಅದನ್ನು ತೊಗೊಬಂದೆ ಇನ್ನು ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಯಿತು ಇನ್ನು ರೀಸೆಂಟಾಗಿ ಅವಳಿಗೆ ಟೈಫಾಯ್ಡ್ ಆಗಿತ್ತು ಪಾಪುಗೂ ಆಗಿತ್ತು ಪ್ರಿಯಾಂಕಗೂ ಇಬ್ಬರಿಗೂ ತಾಯಿ ಮಗಳಿಗೆ ಇಬ್ಬರಿಗೂ ಟೈಫಾಯ್ಡ್ ಆಗಿತ್ತು ಹಾಗಾಗಿ ಪಾಪುಗೇನು ಜಾಸ್ತಿ ಅವಳಿಗೇನು ಅಲಂಕಾರ ಅಂತ ಏನು ಮಾಡೋದಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಸ್ಮೂತಾಗಿರೋವಂಥದ್ದು ಒಂದು ಡ್ರೆಸ್ ಹಾಕಿದ್ವಿ ಅಷ್ಟೇ ಅವಳು ಏನು ಹಾಕಿದ್ರೂ ಕಿತ್ತಾಗ್ತಾ ಇದ್ಲು ಹಾಗಾಗಿ ಅವಳಿಗೆ ಹೇಗೆ ಇಷ್ಟನೋ ಹಾಗೆ ಫ್ರೀಯಾಗಿರಲಿ ಅಂತ ಹೇಳಿ ಏನು ಒಡವೆ ಆ ಥರದ್ದು ಗ್ರ್ಯಾಂಡಾಗಿರೋಂಥ ಡ್ರೆಸ್ಸು ಏನೂ ಹಾಕೋಕ್ಕಾಗಲಿಲ್ಲ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಲಿಲ್ಲ ಅಂದರೆ ರೀಸೆಂಟಾಗಿ ಸ್ವಲ್ಪ ಈಗ ಚೇತರಿಸ್ಕೊಳ್ತಾ ಇದ್ದಾಳೆ ಟೈಫಾಯ್ಡ್ ಆಗಿಬಿಟ್ಟಿತ್ತು ಅಂದರೆ ಪ್ರಿಯಾಂಕಗಾಗಿತ್ತಲ್ವ ಹಾಗಾಗಿ ಅವಳಿಗೂ ಲೈಟಾಗಿ ಆಗಿತ್ತು ಪಾಪುಗೆ ಹಾಗಾಗಿ ಮತ್ತೆ ಬೇಡ ಜಾಸ್ತಿ ದೃಷ್ಟಿ ಆದರೆ ಕಷ್ಟ ಅಂತೇಳಿ ಏನು ಅವಳನ್ನೇನು ರೆಡಿ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ನಮ್ಮನೆಗೆ ಹನಿ ಕೇಕ್ ಎಲ್ರಿಗೂ ತುಂಬ ಇಷ್ಟ ಹಾಗಾಗಿ ಹನಿ ಕೇಕ್ ತರಿಸಿದ್ರು ಇನ್ನು ಎಲ್ಲರೂ ಮಕ್ಕಳಿಗೆ ಪಾಪುಗೆ ಕೇಕ್ ಪಾಪುಗೆ ಅಂತಿದ್ದೀನಿ ಅವಳಿಗೆ ಸುಮ್ಮನೆ ಸ್ವಲ್ಪ ಟೇಸ್ಟ್ ತೋರಿಸ್ತಿದ್ದೆ ಅಷ್ಟೇ ಇನ್ನೂ ಜಾಸ್ತಿ ಎಲ್ಲ ಕೊಡಲ್ಲ ಆ ಥರದ್ದೆಲ್ಲ ಆದರೂ ನೋಡಿ ಅವಳು ಯಾವ ರೀತಿ ತಿಂತಾಯಿದ್ದಾಳೆ ಅಂತ ಸ್ವೀಟ್ ಅಲ್ವಾ ಬಾರಿಸ್ತಾ ಇದ್ದಾಳೆ ಸ್ವಲ್ಪನೇ ತಿಂತಿದ್ದು ಆಮೇಲೆಲ್ಲ ಸುಮ್ಮನೆ ಆ ರೀತಿ ಕೊಟ್ವಿ ಅಷ್ಟೇ ಇನ್ನೆಲ್ಲರೂ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡ್ವಿ ಹಂಗೆ ಕೆಳಗೆ ಕಳಿಯೋ ಅವಳು ತಿಂತಾಳಂತೆ ಚೂರಿಕಮ್ಮ ಕೆಮ್ಮೌತಮ್ಮ ಅಳ್ತಾನೆ ಇಲ್ಲ ಎಲ್ಲ ದಿಶಾ ದಿಶಾ ಅಂತ ಎತ್ಲಾಗದ ಎತ್ಲಾಗದ್ಲು ದಿಶಾ ದಿಶಾ ಎಲ್ಲ ಎಲ್ಲ ದಿಶಾ ಯಾಕೈತಿ ಎಲ್ಲ ನೋಡ ತೆಗಿಯವಿಲ್ಲಿ ಚೆನ್ನಾಗಿದೆ ಹೇಳು ಹ್ಞೂ ಕಣ ಫಸ್ಟು ಅಯ್ಯಮ್ಮ ಮುಖ್ಯ ನರಸ್ತಿ ಸುಮ್ಮನೆ ಹಂಗೆ ಒರೆಸಿರೋ ಹೋಗುತ್ತೆ ಕಣಮ್ಮ ಅದು ಚೆನ್ನಾಗಿ ಬಂತು ಯಾರಪ್ಪ ನಾನು ಅಲ್ಲಾಡಿಸ್ತಾರೆ ಹ್ಞೂ ಹಿಡ್ಕೊಂಬಿಟ್ಲ ಅಲ್ಲ ಆಗ ರಜ್ಜಿನ ಇಷ್ಟ ಬಂದ
ಯು ಎದ್ದಾಳೆ ಮೇಲೆ ನಂದು ಪ್ರೇಕ್ಷಕ ಅಂತ ನಿಂತು ಮಮ್ಮಿಗಂತೂ ಬಿಡಲ್ಲ, ಟೆನ್ಷನ್ ಏನಿಲ್ಲ. ನಾನು ಬರ್ತೀನಿ ತಡೆ ಈಗ. ಸರಿ ಇಲ್ಲ ಹೊಳಪಿಕ್ಕ ಇಲ್ಲ ಕಲ್ಪಿ ಅಂತ ನಿಮ್ದು ಆಟ ಇಲ್ಲ ಇಲ್ಲ ಆಯ್ತು ಊಟದೊಬ್ಬ ನಮ್ದು ಇನ್ನು ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ಮೇಲೆ ಎಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟಗಳನ್ನೆಲ್ಲ ಆಡಿದ್ವಿ. ಮತ್ತು ನೆಕ್ಸ್ಟ್ ಡೇನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆವತ್ತಿನ ದಿನವೂ ತುಂಬ ಖುಷಿಪಟ್ವಿ. 1:30 ತನಕ ನೈಟ್ 1:30 ತನಕ ಮಲಗಿಲ್ಲ. ಎಲ್ಲರೂ ಸೇರ್ಕೊಂಡು 1:30 ತನಕ ಆಟ ಆಡಿದ್ವಿ. ಸ್ವಲ್ಪ ಅಂತ್ಯಾಕ್ಷರಿ, ಕೆಲವೊಂದು ರೀಲ್ಸು ಇದನ್ನೆಲ್ಲನೂ ಮಾಡಿದ್ವಿ. ಲಾಸ್ಟಲ್ಲಿ ದಸೆಬರ ಆಡಿ ಎಲ್ರೂ ಖುಷಿಪಟ್ವಿ. ಅವತ್ತಿನ ದಿನ ತುಂಬ ಮೆಮೊರೇಬಲ್ ಡೇ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.